ಇವತ್ತು ನಮ್ದು ಮೊದಲನೇ ಭೀಮ್ ನಮಾಸೆ ಆಗಿರೋದ್ರಿಂದ ಬೇಗ ಎದ್ದು ಹೆಂಗ ಅನಿಸ್ತಾ ಇದೆ? ನಿಮ್ಮ ಪಾದ ಪೂಜೆ ಮಾಡ್ತೀನಿ ಇವತ್ತು. ಸಂಜು ಬಾಕ್ಲೆಲ್ಲ ತೊಳೆದಿ ಫಸ್ಟ್ ಟೈಮು ಲೇಟ್ ಆಗೋಯ್ತು ಗೈಸ್, ಯಾವಾಗಲೂ ಹಿಂಗೆ ಆಗುತ್ತೆ. ಎಷ್ಟೇ ಬೇಕಿದ್ರು ಏನಾರು ಒಂದು ಎಡವಟ್ಟಾಗಿ ಲೇಟಾಗಿ ಹೋಗ್ಬಿಡುತ್ತೆ. ಪಾಯಸನೂ ಆಯ್ತು, ಇನ್ನೇನು ಕುದಿಯೋಕೆ ಇಟ್ಟಿದ್ದೀನಿ. ಇವಾಗ ಕಂಕಣ ರೆಡಿ ಮಾಡ್ಕೊತಾ ಇದ್ದೀನಿ. ಹಸಿ ನೂಲು ತಗೊಂಡಿದ್ದೀನಿ. ಫೈನಲಿ ಪೂಜೆ ಎಲ್ಲ ಆಯ್ತು, ಮಂಗಳಾರತಿ ಎಲ್ಲ ಮಾಡಿದ್ವಿ. ಹಾಲು ತೊಳ್ಕೊಳ್ಳೋದಾದ್ರೂ ಅಷ್ಟೇ, ಮುಸ್ಲಿಂ ತೊಳಿಬೇಕಂದ್ರೆ ಯಾಕಂದ್ರೆ ಶನಿ ಇರ್ತಾರಂತೆ ಅಲ್ಲಿ. ಹುಡುಗಿರಲ್ಲ ನಾನು ಅನ್ಕೊಬಿಟ್ರೆ ಮದುವೆ ಆಯ್ತು ಅನ್ಕೊಬಿಟ್ರೆ ನಾನು ಇಲ್ಲ, ಒಳ್ಳೆ ಹೆಂಡತಿ ಸಿಗ್ಲಿ ಅಂತ ಕಟ್ಕೊಂಡಿದ್ದೀನಿ ನಾನು. ಇವಾಗ ತಿನ್ಬಿಟ್ಟು ಆಫೀಸಿಗೆ ಹೊರಡದೆ. ಟೈಮ್ 11:15. ಹಾಯ್ ಎಲ್ಲರೂ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ವ್ಲಾಗ್ ಏನು ಅಂದರೆ, ಇವತ್ತು ಭೀಮ್ ನಮಾಸೆ ಇದೆ. ಭೀಮ್ ನಮಾಸೆ ಅಂದರೆ ಏನು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಗಂಡನ ಆಯಸ್ಸಿಗೋಸ್ಕರ, ಯಶಸ್ಸಿಗೋಸ್ಕರ ಪೂಜೆ ಮಾಡ್ತಾರೆ ಬೆಳಗ್ಗೆ ಬೇಗ ಎದ್ದು. ಸೊ ಹಂಗಾಗಿ ಇವತ್ತು ನಮ್ಮದು ಮೊದಲನೇ ಭೀಮ್ ನಮಾಸೆ ಆಗಿರೋದ್ರಿಂದ ಬೇಗ ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದೀನಿ. ಇವಾಗ ವಾರ ಮಾಡಿ ಪೂಜೆ ಮಾಡಬೇಕು. ಸೊ ಬನ್ನಿ ನೋಡೋಣ. ಬೆಳಗ್ಗೆ 6:30ಗೆ ಎದ್ದಿದ್ವಿ. 6:30ಗೆ ಎದ್ಬಿಟ್ಟು ನಮ್ಮ ಹಸ್ಬೆಂಡು ಗೀಸರ್ ಸ್ವಿಚ್ ಆನ್ ಮಾಡೋದು ಬಿಟ್ಟು ವಾಷಿಂಗ್ ಮಿಷಿನ್ ಸ್ವಿಚ್ ಆನ್ ಮಾಡಿಬಿಟ್ಟಿದ್ರು. ಹಾಗಾಗಿ ಅದರಲ್ಲೇ ಒಂದು ಅರ್ಧ ಗಂಟೆ ವೇಸ್ಟ್ ಆಯಿತು. ಇವಾಗ ಮನೆ ಒರೆಸ್ತಾ ಇದ್ದಾರೆ. ಮನೆ ಒರೆಸ್ಬಿಟ್ಟು ಸ್ನಾನಕ್ಕೆ ಹೋಗ್ತಾರೆ. ನಾನು ಎಲ್ಲ ರೆಡಿ ಮಾಡ್ಕೊತೀನಿ ಪೂಜೆಗೆ. ಏನಂತೀರಾ? ಹೆಂಗೆ ಅನ್ನಿಸ್ತಾ ಇದೆ? ನಿಮ್ಮ ಪಾದ ಪೂಜೆ ಮಾಡ್ತೀನಿ ಇವತ್ತು. ಆ ಪಾದ ಪೂಜೆ ಮಾಡಿಸ್ಕೊಳಕ್ಕೆ ಬೆಳಗ್ಗೆ 6 ಗಂಟೆಗೆ ಹೇಳ್ಬೇಕಾ ಗೈಸ್? 6 ಗಂಟೆಗೆ ಅಲಾರಾಮ್ ಬಿಟ್ಟು ಆಫ್ ಮಾಡ್ಕೊಂಡ್ ಬಂದೋಳೆ. ಹಂಗೆ ಅನ್ಬಾರ್ದು. ನಾನು ಬ್ಯಾಕಪ್ಪಿಗೆ ಹೆಂಗಾರ ಇಟ್ಕೊಂಡಿದ್ದೆ. ಇಡೀ ಕೆಲಸ ಮಾಡು, ಆಮೇಲೆ ಮಾಡಲ್ಲ. ಓಕೆ, ಇವಾಗ ಫಸ್ಟು ಬಾಗ ತೊಳ್ಕೊಂಡು ರಂಗೋಲಿ ಬಿಡ್ತಾ ಇದ್ದೀನಿ. ನಮ್ದು ಇನ್ನೂ ಸ್ನಾನನೇ ಆಗಿಲ್ಲ ಗೈಸ್. ಸಂಜು ಬಡ್ ಅಂತ ಹೋಗಿ ಸ್ನಾನ ಮಾಡ್ಕೊಬಂದ್ಲು. ನಾನು ಅದು ಇದು ಕೆಲಸ ಮಾಡ್ತಿದ್ದೆ. ಇವಾಗ ಮಿಲ್ಕೆಲ್ಲ ಆರ್ಡ್ರ್ ಮಾಡಿದ್ದೀನಿ. ಇವಾಗ ಸ್ನಾನಕ್ಕೆ ಹೋಗ್ಬೇಕು. ನೆಕ್ಸ್ಟು ನಾನು ಬರೋ ಹೊತ್ತಿಗೆ ಸಂಜು ದೇವ್ರ ಸಾಮಾನೆಲ್ಲ ತೊಳಿತಾಳಂತೆ. ನಗಾಡ್ತಾ ಇರೋ ನೋಡಲಿ. ಬಿಡಿಸು ಚೊಟ್ರ ಬಿಡಿಸ್ತೀಯಲ್ಲ. ಸಂಜು ಬಾಕ್ಲೆಲ್ಲ ತೊಳೆದಿ ಫಸ್ಟ್ ಟೈಮು ದೇವ್ರ ಪೂಜೆ ಮಾಡ್ತಿದ್ದಾಳೆ. ಯಾವಾಗಲೂ ನಾನೇ ಮಾಡ್ತಿದ್ದೆ, ಯಾಕಂದರೆ ತಾಮ್ರ ಪಾತ್ರೆ ದೇವ್ರ ಐಟಮ್ ಇರೋದ್ರಿಂದ ಅವಳಿಗೆ ಬೆಳಗಕ್ಕೆ ಬರಲ್ಲ ಅಂತ ಮಾಡ್ತಾ ಇರಲಿಲ್ಲ. ಇವತ್ತು ಮಾಡಿಸ್ತಾ ಇದ್ದೀನಿ. ಏನಂತೀರಾ? ಮಾಡ್ಬೇಕಲ್ಲ, ಇಲ್ಲ ಲೇಟ್ ಆಗುತ್ತೆ. ದೇವ್ರ ಐಟಮ್ ಎಲ್ಲ ಫುಲ್ ವಾಶ್ ಮಾಡ್ಕೊಂಡೆ. ದೇವ್ರ ಮನೇನು ಫುಲ್ ಕ್ಲೀನ್ ಆಗಿದೆ. ವಿಗ್ರಹನೂ ಹಂಗೆ ಎಲ್ಲ ನೀಟಾಗಿ ವಾಶ್ ಮಾಡಿದ್ದೀನಿ. ಸೊ ಇವಾಗ ನೈವೇದ್ಯಕ್ಕೆ ಅಂದ್ಬಿಟ್ಟು ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಶಾವಿಗೆ ಪಾಯಸ ಮಾಡೋಣ ಅಂದ್ಬಿಟ್ಟು. ಸೊ ಹಾಗಾಗಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಮನೆಯಿಂದ ತುಪ್ಪ ತಂದಿದ್ವಲ್ಲ, ಸೊ ಯೂಸ್ ಮಾಡಿರಲಿಲ್ಲ, ಪೂಜೆಗೆ ಅಂತಲೇ ಯೂಸ್ ಮಾಡಿರಲಿಲ್ಲ. ಸೊ ಅದನ್ನು ಹಾಕ್ಬಿಟ್ಟು ಈಗ ಶಾವಿಗೆ ಪಾಯಸ ರೆಡಿ ಮಾಡಬೇಕು. ನಮ್ಮ ಹಸ್ಬೆಂಡ್ ಅವರು ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬರೋಷ್ಟೊತ್ತಿಗೆ ನಾನು ನೈವೇದ್ಯ ಮಾಡ್ಕೊಂಡ್ಬಿಟ್ರೆ ಅವರು ಪೂಜೆ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಬನ್ನಿ ಮಾಡುವ. ಇವಾಗ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಲು ಏನು ಕಾಯ್ತಾ ಇದೆ. ಲೇಟ್ ಆಗೋಯ್ತು ಗೈಸ್, ಯಾವಾಗಲೂ ಹಿಂಗೆ ಆಗುತ್ತೆ. ಎಷ್ಟೇ ಬೇಕಿದ್ರು ಏನಾರು ಒಂದು ಎಡವಟ್ಟಾಗಿ ಲೇಟಾಗಿ ಹೋಗ್ಬಿಡುತ್ತೆ. ಇವಾಗ ಶಾವಿಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಇನ್ನೇನಾಯಿತು, ಗೋಲ್ಡನ್ ಬ್ರೌನ್ ಆಗ್ತಾ ಇದೆ. ಅದಾದಮೇಲೆ ನೆಕ್ಸ್ಟು ಕಂಕಣ ಎಲ್ಲ ರೆಡಿ ಮಾಡ್ಕೊತೀನಿ ಪೂಜೆ ಮಾಡೋಕ್ಕೆ. ಪಾಯಸನೂ ಆಯಿತು, ಇನ್ನೇನು ಕುದಿಯೋಕೆ ಇಟ್ಟಿದ್ದೀನಿ. ನಮ್ಮ ಹಸ್ಬೆಂಡ್ ಅವರು ಫೈನಲಿ ಬಂದರು ಸ್ನಾನ ಮಾಡ್ಕೊಂಡು. ಈಗ ಪೂಜೆ ಮಾಡ್ತಾರೆ. ನಾನು ಕಂಕಣ ಎಲ್ಲ ರೆಡಿ ಮಾಡ್ಕೊತೀನಿ. ಇವಾಗ ಕಂಕಣ ರೆಡಿ ಮಾಡ್ಕೊತಾ ಇದ್ದೀನಿ. ಹಸಿ ನೂಲು ತಗೊಂಡಿದ್ದೀನಿ. ಇದರಲ್ಲಿ ನನಗೆ ಗೊತ್ತಿರೋ ಪ್ರಕಾರ ನಾನು ಮಾಡ್ತಾ ಇದ್ದೀನಿ. ಏನಾದರೂ ತಪ್ಪಾಗಿದ್ರೆ ಕಮೆಂಟ್ ಹೇಳಿ. ಸೊ ಇವಾಗ ಇದರಲ್ಲಿ 3 ಎಳೆ ಇದೆ, ಹಾಗಾಗಿ 12 ಬರೋ ಥರ ನಾನು 4 ಎಳೆಲಿ ಕಟ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಸಾಕು ಅನ್ಸುತ್ತೆ. ಸೊ ಇದಕ್ಕೆ ಇವಾಗ ನಾನು ಇಲ್ಲಿ ಅರಿಶಿನ ನೀರು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನ ಅದ್ಬೇಕು ಇದ್ರೊಳಗೆ. ಅದಾದ್ಮೇಲೆ ಇದಕ್ಕೆ 9 ಅಥವಾ 12 ಗಂಟೆ ಹಾಕ್ಬೇಕು. ಸೊ ವರಮಹಾಲಕ್ಷ್ಮಿ ಟೈಮೆಲ್ಲ 12 ಗಂಟೆ ಹಾಕ್ತಾರಂತೆ. ಸೊ ನಾನು 12 ಹಾಕೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ಫಸ್ಟ್ ಸ್ಕಿಪ್ ಮಾಡ್ಕೊಳ್ಳೋಣ ಬನ್ನಿ. ಅರಿಶಿನ ಆಯಿತು. ಇವಾಗ 12 ಗಂಟೆ ಹಾಕೊಳ್ಳೋಣ. ಸೊ
ಸೊ ಆಯಿತು, 12 ಗಂಟೆ ಹಾಕೊಂಡಿದ್ದೀನಿ, ನೋಡ್ಬೋದು ನೀವು ಇಲ್ಲಿ. ಸೊ ಇದಕ್ಕೆ ಎಲ್ಲದಕ್ಕೂ ಕುಂಕುಮ ಇಟ್ಕೋಬೇಕು. ಸೊ ಇನ್ನೊಂದು ರೆಡಿ ಮಾಡಿಬಿಟ್ಟು ಒಟ್ಟಿಗೆ ಇಟ್ಕೋತೀನಿ. ನೀವು ಬಾಯಿಲಿ ನಿಂಗೆ ಇಷ್ಟುದ್ದ ಸಾಕಾಗುತ್ತಲ್ವಾ ಕಟ್ಟಕ್ಕೆ? ಇಷ್ಟುದ್ದ ನಿನಗೆ ಆಗುತ್ತಲ್ವಾ? ಸ್ಟಾಪ್ ಮಾಡಿ. ಇವಾಗ ಇದಕ್ಕೆ ಹೂ ಕಟ್ಕೋತಾ ಇದ್ದೀನಿ. ಎರಡು ರೆಡಿ ಆಗಿದೆ. ಇವಾಗ ಈ ನಾಟಿಗೆ ಹಂಗೆ ಸ್ವಲ್ಪ ಕುಂಕುಮ ಇಟ್ಕೋತೀನಿ ಗಂಟಿಗೆ. ನಾನು ಕಂಕಣ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ದೇವ್ರಿಗೆಲ್ಲ ಕುಂಕುಮ ಇಟ್ಟು ಹೂವು ಮುಡಿಸ್ತಾ ಇದ್ದಾರೆ. ನಾನು ಸ್ಯಾರಿ ಹಾಕೊಂಡಿದ್ದೀನಿ ಇವಾಗ ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು. ನಮ್ಮ ಹಸ್ಬೆಂಡ್ ಅವರು ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಪೂಜೆಗೆ. ಇಲ್ಲಿ ಪಾಯಸ, ಹೂವು, ಹಣ್ಣು, ದೀಪನ ಹಚ್ಚಾಗಿದೆ. ಇವಾಗ ಬೇಗ ಇಟ್ಬಿಟ್ಟು ಪೂಜೆ ಮಾಡಿ ಆಮೇಲೆ ನಮ್ಮ ಹಸ್ಬೆಂಡ್ಗೆ ಪೂಜೆ ಮಾಡೋದು. ಫೈನಲಿ ಪೂಜೆ ಎಲ್ಲ ಆಯಿತು, ಮಂಗಳಾರತಿ ಎಲ್ಲ ಮಾಡಿದ್ವಿ. ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಅವ್ರು ಕೂತ್ಕೋಬೇಕು. ಫೈನಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಮ್ಮ ಹಸ್ಬೆಂಡು ಕೂರಿಸಿದ್ದೀನಿ. ಹೆಂಗೆ ನೋಡ್ತಾವ್ರೆ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ತೊಳಿಬೇಕಂತೆ ಫಸ್ಟ್ ನಾವು ಕಾಲು ತೊಳ್ಕೊಳ್ಳೋದಾದ್ರೂ ಅಷ್ಟೇ. ಹಿಂದಿನ ತೊಳಿಬೇಕಂದ್ರೆ ಯಾಕಂದ್ರೆ ಶನಿ ಇರ್ತಾರಂತ ಹೇಳಿ, ಹಾಗಾಗಿ ನಾವು ಆಚೆ ಹೋಗಿ ಬಂದು ಅಷ್ಟೇ ನೀಟಾಗಿ ಹಿಂದಿನ ತೊಳ್ಕೊಬೇಕು. ಆಯ್ತಾ? ಮನೇಲೆಲ್ಲ ಪೂಜೆ ಆಯ್ತು. ಇನ್ನು ಅಡುಗೆ ಮಾಡಿದ್ರೆ ಗೈಸ್, ಅಡುಗೆ ಮಾಡಿ ಆಫೀಸ್ಗೆ ಹೋಗ್ಬೇಕು. ಹೊಟ್ಟೆ ಚೂರ ಅಂತಿದೆ. ಹೌದು, ಫಸ್ಟ್ ಟೈಮ್ ಮನೇಲಿ ಪಾಯಸ ಮಾಡಿರೋದು, ಸಕ್ಕತ್ತಾಗಿ ಬಂದಿದೆ. ಚೆನ್ನಾಗಿದ್ಯಾ? ಥ್ಯಾಂಕ್ ಯು. ನಾನೇ ಮಾಡಿದ್ದು. ಸ್ವಲ್ಪ ಸ್ವೀಟ್ ಹಾಕ್ಬೇಕು ಅಷ್ಟೇ. ಓಕೆ, ಇವಾಗ ಪಟ್ ಅಂತ ಅಡುಗೆ ಮಾಡಿ ತಿಂಡಿ ತಿಂದು ಹೋಗ್ಬೇಕು ಆಫೀಸಿಗೆ. ಸೊ ಬನ್ನಿ ಹೋಗೋಣ. ಕಟ್ಕೊಂಡೆ ಬಸ್ಸಿಗೆ ಹೋಗ್ಬೇಕಾ?
ಆಮೇಲೆ ಹುಡುಗಿರಲ್ಲ ನಾನು ಅನ್ಕೊಬಿಟ್ರೆ ಮದುವೆ ಆಯ್ತು ಅನ್ಕೊಬಿಟ್ರೆ ನಾನು ಇಲ್ಲ ಒಳ್ಳೆ ಹೆಂಡತಿ ಸಿಗ್ಲಿ ಅಂತ ಕಟ್ಕೊಂಡಿದೀನಿ ನಾನು. ಗುಡ್ ಪಾಯಿಂಟ್. ಇವಾಗ ಪೂಜೆ ಎಲ್ಲ ಆಯಿತು, ಪಟ್ಟಂತ ಪೊಂಗಲ್ ಮಾಡ್ತಾಯಿದ್ದೀನಿ, ಹೊಟ್ಟೆ ಸಖತ್ ಹಸ್ವಾಗ್ತಾಯಿದೆ, ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪಟ್ಟಂತ ಪೊಂಗಲ್ ಮಾಡಿ ತಿಂಡಿ ತಿಂದು ಆಫೀಸಿಗೆ ಹೊರಡಬೇಕು. ಬಿಸ್ತಿ ಬಿಸ್ತಿ ಪೊಂಗಲ್ ರೆಡಿ. ಲೇಟ್ ಆಯ್ತು ಆಲ್ರೆಡಿ, ಪೊಂಗಲ್ ಮಾಡ್ಕೊಂಡು ಸರ್ಕಸ್ ಮಾಡ್ಕೊಂಡು ಕೂತ್ಕೊಳ್ಳಿ. ಇವಾಗ ತಿಂದು ನಾನಂತೂ ರೆಡಿ ಆಗಿದ್ದೀನಿ ಆಫೀಸ್ಗೆ, ಅವ್ರನ್ನ ರೆಡಿ ಆಗಿಲ್ಲ. ಇವಾಗ ತಿಂದ್ಬಿಟ್ಟು ಆಫೀಸಿಗೆ ಹೊರಡೋದೆ. ಟೈಮ್ 11:15. ಟೈಮ್ 11:15. ಅಡುಗೆ ಮಾಡೋದೇ ಲೇಟ್ ಆಗ್ಬಿಡ್ತು. ಬನ್ನಿ ತಿನ್ನೋಣ. ಲೇಟ್ ಆಗಿತ್ತು ಅಂತ ಬಡ ಬಡ ನಂದೇ ಹೊಸರಿಗೆ ರೆಡಿ ಆಗಿ ಹೊರಟ್ರಿ ಗೈಸ್ ಆಫೀಸಿಗೆ. ಸ್ವಲ್ಪ ಖಾಲಿ ಇರುತ್ತೆ, ಪಟ್ಟಂತ ಹೋಗ್ಬೇಕು. ಹೋಗೋಣ ಬನ್ನಿ. ಫೈನಲಿ ಆಫೀಸ್ ಹತ್ರ ಬಂದ್ವಿ. ಹೆಂಗಿತ್ತು? ಹೆಂಗಿತ್ತು ನೀನು ಹೇಳಿ. ಲೇಟ್ ಆಗಿದೆ ಗೈಸ್, ಆಫೀಸಿಂದ ಎಲ್ಲ ಕಾಲ್ ಮಾಡ್ತಿದ್ದಾರೆ. ಫಸ್ಟ್ ಟೈಮ್ ಮಾಡಿದ್ದು, ಸರಿಯಾಗಿ ಮಾಡಿದ್ದು ಇಲ್ವೋ ಗೊತ್ತಿಲ್ಲ. ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಗೈಸ್. ಸೊ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.